ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ನಮ್ಮ ಈ ಒಂದು ಮುಂದಿನ ವಿಡಿಯೋ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯದ ವಿಡಿಯೋಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬನ್ನಿ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ನೋಡೋಣ. ಮತ್ತೊಮ್ಮೆ ಅಗಣಿತ ತಾರಾಗಣದ ಈ ಅಂತರಂಗದ ಅರಿವಿಗೆ ನಿಮ್ಮನ್ನು ಸ್ವಾಗತ ಕೋರ್ತಾ ಇದ್ದೀನಿ. ವೆಲ್ಕಮ್ ಆನ್ ಬೋರ್ಡ್. ಇವತ್ತು ನಾವು ನಿಮ್ಮ ಜೊತೆಗೆ ಭೌತ ಪರಿಮಾಣಗಳು ಮತ್ತು ಅದರ ಏಕಮಾನಗಳು, ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್, ಇದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಯಾವುದನ್ನು ಅಳತೆ ಮಾಡಿ ಸಂಖ್ಯಾ ರೂಪದಲ್ಲಿ ಅಭಿವ್ಯಕ್ತಿಸಲು ಸಾಧ್ಯವಿದೆಯೋ ಅದನ್ನು ನಾವು ಭೌತ ಪರಿಮಾಣ ಅಂತ ಕರಿತೀವಿ. ಭೌತ ಪರಿಮಾಣ ಅಥವಾ ಫಿಸಿಕಲ್ ಕ್ವಾಂಟಿಟಿ. ಯಾವುದನ್ನು ನಾವು ಅಳತೆ ಮಾಡೋಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನೋಡಿ, ಹೂವಿನ ಭಾರವನ್ನು ನಾವು ಅಳತೆ ಮಾಡಬಹುದು, ಹೂವಿನ ಉದ್ದವನ್ನು ನಾವು ಅಳತೆ ಮಾಡಬಹುದು, ಹೂವಿನ ಹಾರದ ಉದ್ದವನ್ನು ಅಳತೆ ಮಾಡಬಹುದು. ಇದು ಭೌತ ಪರಿಮಾಣ. ಆದರೆ ಅದರ ಸೌಂದರ್ಯವನ್ನಾಗಲಿ ಅದರ ಸುಗಂಧವನ್ನಾಗಲಿ ನಾವು ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಭೌತ ಪರಿಮಾಣ ಅಲ್ಲ. ಸೊ ಎನಿಥಿಂಗ್ ದಟ್ ಈಸ್ ಮೆಷರಬಲ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ಫಿಸಿಕಲ್ ಕ್ವಾಂಟಿಟಿ ಅಂತ ಮೆಷರ್ ಮಾಡೋಕ್ಕೆ ಅನುಕೂಲ ಆಗತ್ತೆ ಅನ್ನೋ ಹಾಗಿದ್ದರೆ ಆ ಮೆಷರ್ ಮಾಡೋದಕ್ಕೊಂದು ಯೂನಿಟ್ ಅಂತ ಬೇಕಲ್ಲ ಅಲ್ವಾ? ಅದನ್ನು ನಾವು ಅದರ ಏಕಮಾನ ಅಥವಾ ಯೂನಿಟ್ ಅಥವಾ ಸಂಖ್ಯಾತ್ಮಕ ಮೌಲ್ಯ ಅಂತ ಕರಿತೀವಿ. ಉದಾಹರಣೆಗೆ ಉದ್ದ, ಅದನ್ನು ಅಳತೆ ಮಾಡಬಹುದು. ಉದ್ದವನ್ನು ಅಳತೆ ಮಾಡೋಕ್ಕೆ ನಾವು ಬಳಸ್ಕೊಳ್ಳುವಂಥ ಏಕಮಾನ ಯಾವುದು? ಸೆಂಟಿಮೀಟರ್ ಆಗಬಹುದು, ಮೀಟರ್ ಆಗಬಹುದು, ಫೂಟ್ ಆಗಬಹುದು, ಇಂಚ್ ಆಗಬಹುದು, ಫರ್ಲಾಂಗ್ ಆಗಬಹುದು, ಇನ್ನೂ ಮುಂದುವರೆದು ನಾಟಿಕಲ್ ಮೈಲ್ ಆಗಬಹುದು ಅಲ್ವಾ? ಹಾಗಾಗಿ ಯಾವುದನ್ನು ನಾವು ಅಳತೆ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾವು ಭೌತ ಪರಿಮಾಣ ಅಂತೀವಿ. ಹಾಗಾದರೆ ಆ ಅಳತೆಯನ್ನು ನಾವು ವ್ಯಕ್ತಪಡಿಸೋದು ಹೇಗೆ? ಅದನ್ನು ನಾವು ಅದರ ಸಂಖ್ಯಾತ್ಮಕ ಮೌಲ್ಯ ಅಥವಾ ಯೂನಿಟ್ ಅಥವಾ ಏಕಮಾನ ಅಂತ ಕರಿತೀವಿ. ಮೇಜರಾಗಿ ಏನಪ್ಪ ಅಂದರೆ, ಭೌತ ಪರಿಮಾಣಗಳಲ್ಲಿ ಎರಡು ರೀತಿಯದ್ದಿದೆ. ಒಂದು ಮೂಲಭೂತ, ಮತ್ತೊಂದು ವ್ಯುತ್ಪನ್ನ. ಮೂಲಭೂತ ಅಂತಂದರೆ ಬೇಸಿಕ್ ಅಥವಾ ಫಂಡಮೆಂಟಲ್ ಯೂನಿಟ್ಸ್. ನಂತರ ವ್ಯುತ್ಪನ್ನ ಅಂತಂದರೆ ಡಿರೈವ್ಡ್ ಯೂನಿಟ್ಸ್. ಏನಿದು ಫಂಡಮೆಂಟಲ್ ಅಂತಂದರೆ, ಪ್ರಪಂಚದಾದ್ಯಂತ 7 ಯೂನಿಟ್ಸ್ನ ಫಂಡಮೆಂಟಲ್ ಯೂನಿಟ್ಸ್ ಅಂತ ವಿಜ್ಞಾನಿಗಳು ತೀರ್ಮಾನ ಮಾಡಿದ್ದಾರೆ. ನಂತರದಲ್ಲಿ ಆ 7 ಯೂನಿಟ್ಗಳನ್ನು 1, 2, 3, 4 ಅಥವಾ 7 ಬಳಸಿಕೊಂಡು ನೀವು ಎಷ್ಟು ಬೇಕಾದರೂ ಹೊಸ ವ್ಯುತ್ಪತ್ತಿಯನ್ನು ಮಾಡಬಹುದು, ಡಿರೈವ್ ಮಾಡಬಹುದು. ಈ ಥರ ಡಿರೈವ್ ಮಾಡಿರುವಂಥದ್ದಕ್ಕೆ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅಥವಾ ವ್ಯುತ್ಪನ್ನ ಪರಿಮಾಣಗಳು ಅಂತ ಕರಿತೀವಿ. ಮೂಲಭೂತ ಪರಿಮಾಣಗಳು ಯಾವ್ಯಾವುದು? ಉದ್ದ, ಅಗಲ, ಎತ್ತರ, ಇದು ಮೊದಲ ಮೂಲಭೂತ ಪರಿಮಾಣ. ಎರಡನೆಯದ್ದು ರಾಶಿ ಅಥವಾ ಮಾಸ್. ಮೂರನೆಯದ್ದು ಕಾಲ, ಟೈಮ್. ನಾಲ್ಕನೆಯದ್ದು ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್. ಐದನೆಯದ್ದು ತಾಪಮಾನ. ಆರನೆಯದ್ದು ದ್ರವ್ಯದ ಪ್ರಮಾಣ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಏಳನೆಯದ್ದು ದೀಪ್ತ ತೀವ್ರತೆ, ಲ್ಯೂಮಿನಸ್ ಇಂಟೆನ್ಸಿಟಿ. ಸೊ ಇವಿಷ್ಟು 7 ಭೌತ ಪರಿಮಾಣಗಳು ಅತ್ಯಂತ ಮೂಲಭೂತವಾದದ್ದು. ಅದಕ್ಕೆ ಇದನ್ನು ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ಈ ಫಂಡಮೆಂಟಲ್ ಯೂನಿಟ್ಸು ಇದಕ್ಕೆ ಮತ್ತು ಏಕಮಾನಗಳು ಯಾವುದು, ಸಂಕೇತಗಳು ಯಾವುದು ಅನ್ನೋದನ್ನು ಸಹ ನೀವು ಇಲ್ಲಿ ನೋಡಬಹುದಾಗಿದೆ. ಮೊದಲನೇದು ಉದ್ದ, ಅಗಲ ಅಥವಾ ಎತ್ತರವನ್ನು ನಾವು ಅಳೆಯೋದು ಮೀಟರ್ಗಳಲ್ಲಿ. ರಾಶಿಯನ್ನು ಅಳೆಯೋದು ನಾವು ಕಿಲೋಗ್ರಾಮ್ಗಳಲ್ಲಿ. ನೀವು ಗ್ರಾಮಲ್ಲಿ ಅಳಿಬಹುದು, ಆದರೆ ನೀವು ವ್ಯಕ್ತಪಡಿಸೋದು ಮಾತ್ರ ಕಿಲೋಗ್ರಾಮಲ್ಲೇ ವ್ಯಕ್ತಪಡಿಸಬೇಕು. ಕಾಲವನ್ನು ಸೆಕೆಂಡ್ನಲ್ಲೇ ಅಳಿಬೇಕು. ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ನಮ್ಮ ಹತ್ರ ಇರೋವಂಥ ಯೂನಿಟ್ಟು ಆ್ಯಂಪಿಯರ್. ಮತ್ತು ಈ ಆ್ಯಂಪಿಯರ್ ಅನ್ನೋರು ಒಬ್ಬ ವಿಜ್ಞಾನಿ ಅನ್ನೋದನ್ನು ನಾವು ನೆನಪಿಸ್ಕೊಳ್ಳೋಣ. ನಂತರ ತಾಪಮಾನ ಅಥವಾ ಟೆಂಪ್ರೇಚರ್, ಇದನ್ನು ನಾವು ವೈಜ್ಞಾನಿಕವಾಗಿ ಕೆಲ್ವಿನ್ನಲ್ಲೇ ಅಳೆಯೋದು.
ದೇಹದ ತಾಪಮಾನ ಅಳೆಯೋದಕ್ಕೆ ಫ್ಯಾರನ್ ಹೀಟ್ ಇದೆ. ಇಂಡಸ್ಟ್ರಿನಲ್ಲಿ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ತಾಪಮಾನವನ್ನು ಅಳೆಯೋದಕ್ಕೆ ಡಿಗ್ರಿ ಸೆಲ್ಸಿಯಸ್ ಇದೆ. ದೈನಂದಿನ ತಾಪಮಾನವನ್ನೂ ಸಹ ನಾವು ಡಿಗ್ರಿ ಸೆಲ್ಸಿಯಸ್ಸಲ್ಲೇ ಅಳೆಯೋದು. ಇವತ್ತು 12 ಡಿಗ್ರಿ ಇತ್ತು, ಚಳಿ ಜಾಸ್ತಿ ಇತ್ತು, ಇವತ್ತು 45 ಡಿಗ್ರಿ ಹೊಟ್ಟೋಯ್ತು, ಬಿಸಿ ಜಾಸ್ತಿ ಆಯಿತು ಅಂತ ನಾವೆಲ್ಲ ಮಾತಾಡೋದನ್ನು ನೋಡೇ ಇರ್ತೀವಿ. ಹೀಗೆ ಡಿಗ್ರಿ ಸೆಲ್ಸಿಯಸ್ಸೂ ಇದೆ, ಡಿಗ್ರಿ ಫ್ಯಾರನ್ ಹೀಟೂ ಇದೆ, ಮತ್ತು ಕೆಲ್ವಿನ್ ವೈಜ್ಞಾನಿಕ ಪದ್ಧತಿಯಲ್ಲಿ ಸರಿ ಸಮಾನವಾದದ್ದು. ಮತ್ತು ದ್ರವ್ಯದ ಪ್ರಮಾಣ ಮೋಲ್ ಅಂತ, ಇದಕ್ಕೆ ಹೊಂದಿಸಿಕೊಂಡಂಗೆ ಅವೋಗ್ಯಾಡ್ರೋ ಸಂಖ್ಯೆ ಅಂತಲೂ ಒಂದಿದೆ. ಸೊ ನಂತರದಲ್ಲಿ ಮೋಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ದೀಪ್ತ ತೀವ್ರತೆ ಲ್ಯೂಮಿನಸ್ ಇಂಟೆನ್ಸಿಟಿ, ಇದರ ಏಕಮಾನ ಕ್ಯಾಂಡೆಲ್ಲ. ಮತ್ತು ದ್ರವ್ಯದ ಪ್ರಮಾಣ, ಇದರ ಯೂನಿಟ್ ಅಥವಾ ಏಕಮಾನ MOL ಮೋಲ್. ಸೊ ಹೀಗೆ ಈ 7 ಏನಿದೆ, 7 ಸಪ್ತ ಪ್ರಮಾಣಗಳು, ಇವು ಮೂಲಭೂತ ಪರಿಮಾಣಗಳು. ಇದು ಕೇವಲ ಭಾರತಕ್ಕಷ್ಟೇ ಸೀಮಿತನಾ? ಖಂಡಿತ ಇಲ್ಲ. ಇದು ಪ್ರಪಂಚದಾದ್ಯಂತ ಎಲ್ಲ ವಿಜ್ಞಾನಿಗಳು ಒಪ್ಪಿಕೊಂಡಿರುವಂತಹ 7 ಮೂಲಭೂತ ಪರಿಮಾಣಗಳು, 7 ಫಂಡಮೆಂಟಲ್ ಯೂನಿಟ್ಸ್. ಸೊ ನಿಮಗೆ MCQನಲ್ಲೂ ಕೇಳಬಹುದು, ಇದರಲ್ಲಿ ಮೂಲಭೂತ ಪರಿಮಾಣಗಳು ಯಾವುದಲ್ಲ ಅಂತ ಕೇಳಿ, ಅಥವಾ ಯಾವುದಾಗಿದೆ ಅಂತಲೂ ಕೇಳಬಹುದು. ಆದ್ದರಿಂದ ಈ 7ನ್ನು ನೆನಪಿಟ್ಕೊಳ್ಳಿ. ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳು ಹೇಗೋ ಹಾಗೆಯೇ ಭೌತ ಪರಿಮಾಣಗಳಲ್ಲಿ 7 ಮೂಲಭೂತ ಪರಿಮಾಣಗಳು. ಸೂರ್ಯನಿಂದ ಬರುವಂಥ ವಿಕಿರಣಗಳಲ್ಲಿ 7 ವಿವಿಧ ವಿಕಿರಣಗಳಲ್ಲಿ ದೃಗ್ಗೋಚರ ಬೆಳಕು 1 ಅಂತ ಹೇಳ್ತೀವಿ. ನೋಡಿ, 7ಕ್ಕೆ ಎಷ್ಟು ಹೊಂದಾಣಿಕೆಗಳಿವೆ. ನಂತರದಲ್ಲಿ ನಾವು ವ್ಯುತ್ಪನ್ನ ಪರಿಮಾಣಗಳನ್ನು ಗಮನಿಸೋಣ. ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ವ್ಯುತ್ಪನ್ನ ಪರಿಮಾಣ ಅಂತಂದರೆ ಯಾವುದಾದ್ರೂ 1, 2 ಅಥವಾ ಹಲವಾರು ಮೂಲಭೂತ ಪರಿಮಾಣಗಳನ್ನು ಬಳಸಿ ನಾವು ನಂತರದಲ್ಲಿ ಒಂದು ಪರಿಮಾಣವನ್ನು ಹುಟ್ಟುಹಾಕಿರುವಂಥದ್ದು. ಉದಾಹರಣೆಗೆ ವಿಸ್ತೀರ್ಣವನ್ನು ಗಮನಿಸಿ. ವಿಸ್ತೀರ್ಣ ಅಂದರೆ ಏರಿಯಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅದರ ಏಕಮಾನ m² ಮತ್ತು ಅದರ ಸಂಕೇತ a. ಏನಿದು ವಿಸ್ತೀರ್ಣ ಅಂದರೆ? m² ಹೇಗಾಯಿತು? ಉದ್ದ ಇಂಟು ಅಗಲ. ಅಂದರೆ ಉದ್ದ ಅನ್ನೋದು ಒಂದು, ಅಗಲ ಅನ್ನೋದು ಇನ್ನೊಂದು. ಇಲ್ಲಿ 2 ಮೂಲಭೂತ ಪರಿಮಾಣಗಳು ಕೆಲಸ ಮಾಡ್ತಾ ಇವೆ. ಈ 2 ಮೂಲಭೂತ ಪರಿಮಾಣಗಳಿಂದ ಉದ್ದ ಇಂಟು ಅಗಲ ನಮಗೆ ವಿಸ್ತೀರ್ಣ ಬಂದಿರೋದು. ಹಾಗಾಗಿ ಇದು ಮೂಲಭೂತ ಪರಿಮಾಣ ಅಲ್ಲ, ಇದು ವ್ಯುತ್ಪನ್ನ ಪರಿಮಾಣ. ಘನಫಲ, ವಾಲ್ಯೂಮ್, ಲೆಂತು, ಬ್ರೆಡ್ತು, ಹೈಟು, ಉದ್ದ, ಅಗಲ, ಎತ್ತರ, ಈ ಮೂರನ್ನು ಗುಣಿಸಿದಾಗ ನಮಗೆ ಬರುವಂಥದ್ದು ಘನಫಲ. ಈ ಘನಫಲದಿಂದ ನಾವು ವಿ ಅನ್ನೋ ಅಕ್ಷರದಿಂದ ಗುರುತಿಸ್ತೀವಿ. ಮತ್ತು ಇಲ್ಲಿ ಬಳಕೆ ಆಗ್ತಾ ಇರುವಂಥದ್ದು ಒಟ್ಟು 3 ಪರಿಮಾಣಗಳು. ಹಾಗೆ ಜವ, ವೇಗ, ಸ್ಪೀಡ್ ಅಥವಾ ವೆಲಾಸಿಟಿ. ಹೇಗೆ ಅಳಿತೀವಿ ಜವಾನ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್, ಅಂದರೆ ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಹೀಗೆ ಸ್ಪೀಡ್ ಅಥವಾ ವೆಲಾಸಿಟಿ, ಇದರ ಏಕಮಾನ ಮೀಟರ್ ಪರ್ ಸೆಕೆಂಡ್. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಇದು ಒಂದು ಆಯಾಮದಲ್ಲಿ ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಆಯಾಮದಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಅಂತಲೇ ಇದೆ. ಈ ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಪ್ರತಿಯೊಂದನ್ನು m, l ಮತ್ತು t ವ್ಯಕ್ತಪಡಿಸಬೇಕಾಗತ್ತೆ. m, l ಮತ್ತು t ವ್ಯಕ್ತಪಡಿಸಬೇಕಾಗತ್ತೆ. ನಿಮಗೆ ಇಲ್ಲೇ ಒಂದು ಉದಾಹರಣೆ ಹೇಳಿಬಿಡ್ತೀನಿ. ಜವ ಅಥವಾ ವೇಗವನ್ನು ತಗೊಂಡಾಗ ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿದೆ. ಇಲ್ಲಿ ಇದನ್ನು ನಾನು ಏನು ಮಾಡ್ಬೋದು? ಡಿಸ್ಟೆನ್ಸು ಮತ್ತು ಟೈಮ್ನ -1 ತಗೋಬಹುದು. ಆಗ ಇದರ ಡೈಮೆನ್ಷನ್ಸು, ಇದರಲ್ಲಿ ಮಾಸ್ ಬರಲ್ಲ, m, l 1 ಬರುತ್ತೆ, t⁻⁻1. ಈ ರೀತಿಯಾಗಿ ಸ್ಪೀಡ್ ಅಥವಾ ವೆಲಾಸಿಟಿಗೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಸಹ ಅಟ್ಯಾಚ್ ಮಾಡ್ತೀವಿ. ಇದು ಫಸ್ಟ್ PU ಸೈನ್ಸ್ ಫಿಸಿಕ್ಸಲ್ಲಿ ನಿಮಗೆ ಕಂಡು ಬರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು ಅಂತಂದರೆ ನೀವು ಆ ವಿಡಿಯೋನ ನೋಡಬಹುದು, ಅಥವಾ ನಮ್ಮದೇ ಆದಂತಹ ಒಂದು ಪ್ರತ್ಯೇಕ ವಿಡಿಯೋ ಇದೆ. ಆದರೆ ಈ ಒಂದು ಅಂಶ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲ್ಲ. ಆದರೂ ಹೆಚ್ಚಿನ ವಿಷಯ ಬೇಕು ಅಂತಂದರೆ ನೀವು ತಿಳ್ಕೋಬಹುದು. ಓಕೆ,
ಮುಂದಿನ ವಿಚಾರದಲ್ಲಿ ವೇಗೋತ್ಕರ್ಷ ಆಕ್ಸಲರೇಷನ್, ಇದರ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮತ್ತು ಇದನ್ನು ನಾವು ಸಣ್ಣ ಎ ಸ್ಮಾಲ್ ಎ ಇಂದ ಗುರುತಿಸ್ತೀವಿ. ತರಂಗ ಸಂಖ್ಯೆ ವೇವ್ ನಂಬರ್, ಸಾಂದ್ರತೆ ಡೆನ್ಸಿಟಿ, ಆವೃತ್ತಿ ಫ್ರೀಕ್ವೆನ್ಸಿ, ಬಲ ಫೋರ್ಸ್, ಒತ್ತಡ ಪ್ರೆಷರ್ ಅಥವಾ ಸ್ಟ್ರೆಸ್, ಶಕ್ತಿ ಕೆಲಸ ಉಷ್ಣದ ಪ್ರಮಾಣ, ಇವೆಲ್ಲಕ್ಕೂ ನಾವು ಯೂಸ್ ಮಾಡುವಂಥದ್ದು ಜೂಲ್ ಅಥವಾ ಜೌಲ್. ಕ್ಯಾಪಿಟಲ್ ಜೆ ಇಂದ ಅದನ್ನು ನಾವು ಗುರುತಿಸ್ತೀವಿ. ಸಾಮರ್ಥ್ಯ ಪವರ್ ಅಥವಾ ರೇಡಿಯಂಟ್ ಫ್ಲಕ್ಸ್, ಅದನ್ನು ನಾವು ಅಳೆಯುವಂಥದ್ದು ವ್ಯಾಟ್ನಲ್ಲಿ. ಸೊ ಈಗ ಸದ್ಯಕ್ಕೆ ಇವೆಲ್ಲವನ್ನು ಎಲ್ಲರೂ ಏಕಾಏಕಿ ಬೈಹಾಟ್ ಮಾಡಬೇಕಾ, ಹಾಗೆ ಕಲ್ತ್ಕೊಂಡ್ಬಿಡ್ಬೇಕಾ? ಖಂಡಿತ ಬೇಡ ಸ್ನೇಹಿತರೆ. ನಾವು ನಮ್ಮ ಇಡೀ ಕೋರ್ಸ್ನ ನೀವು ನೋಡಿದ್ದಾದರೆ ಇದರಲ್ಲಿ ಈ ಎಲ್ಲವನ್ನೂ ನಾನೀಗಾಗಲೇ ಯಾವ್ಯಾವ ಅಂಶಗಳು ಮತ್ತು ಯಾವ್ಯಾವ ಪರಿಕಲ್ಪನೆಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಇಡೀ ಕೋರ್ಸ್ನ ನೀವು ನೋಡಿದ್ದಾದರೆ ಇದರಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ನೀಟಾಗಿ ಒಂದು ನೋಟ್ಸ್ ಮಾಡ್ಕೊಂಡಿದ್ದಾದರೆ ಈ ಎಲ್ಲ ಅಂಶಗಳು ಅದರಲ್ಲೇ ಕವರ್ ಆಗುತ್ತೆ. ಆದ್ದರಿಂದ ಪೂರ್ಣವಾಗಿ ಈ ಫಿಸಿಕ್ಸ್ನ ಕೋರ್ಸ್ನ ನೋಡಿ ಮತ್ತು ಅದನ್ನು ನೋಟ್ಸ್ ನೀವು ಮಾಡ್ಕೊಳ್ಳಿ. ಮುಂದುವರೆದು ವ್ಯುತ್ಪನ್ನ ಪರಿಣಾಮಗಳು ಬೇಕಾದಷ್ಟು ಹೊಸದಾಗಿ ನಡೀತಾನೆ ಇರುತ್ತವೆ. ಹೊಸ ಸಂಶೋಧನೆಗಳು ಆಗ್ತಾ ಇದ್ದ ಹಾಗೆ ಹೊಸ ವ್ಯುತ್ಪನ್ನ ಪರಿಮಾಣಗಳನ್ನು ನಾವು ನೋಡಬಹುದು. ಇದ್ರ ಜೊತೆಗೆ ವಿದ್ಯುತ್ ಆವೇಶ, ವಿಭವಾಂತರ, ವಿದ್ಯುತ್ ಶಕ್ತಿ, ಧಾರಕತೆ ಅಥವಾ ಕೆಪಾಸಿಟೆನ್ಸ್, ವಿದ್ಯುತ್ ರೋಧ, ರೆಸಿಸ್ಟೆನ್ಸು, ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಅಂದರೆ ವಿದ್ಯುತ್ ವಾಹಕತೆ, ಫ್ಲಕ್ಸು ಕಾಂತೀಯ ಅಭಿವಾಹ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ನೋಡಿ, ಇದನ್ನು ನಾವು ಟೆಸ್ಲಾ ಇಂದ ಗುರುತಿಸ್ತೀವಿ. ಹಾಗೆಯೇ ಸೆಲ್ಸಿಯಸ್ ಟೆಂಪ್ರೇಚರು, ಡಿಗ್ರಿ ಸೆಲ್ಸಿಯಸ್ಸು, ಲೂಮಿನಸ್ ಫ್ಲಕ್ಸು, ದೀಪ್ತಿ ಅಭಿವಾಹ, ಇದನ್ನು ಲ್ಯೂಮೆನ್ ಅನ್ನೋ ಒಂದು ಯೂನಿಟಲ್ಲಿ ಬಳಸ್ತೀವಿ, ಮತ್ತು LM ಅನ್ನೋದು ಇದರ ಸಂಕೇತ. ಆದ್ದರಿಂದ ಇದು ನಿಮಗೆ ಕೇವಲ ಪರಿಚಯಾತ್ಮಕವಾದ ಒಂದು ದಾರಿ. ಯಾವೆಲ್ಲ ನಾವು ಫಂಡಮೆಂಟಲ್ ಯೂನಿಟ್ಸ್ ಆಗಿ ಗುರುತಿಸಬೇಕಾಗಿದೆ ಮತ್ತು ಯಾವ್ಯಾವುದೆಲ್ಲವನ್ನು ನಾವು ಡಿರೈವ್ಡ್ ಯೂನಿಟ್ಸ್ ಆಗಿ ಗುರುತಿಸಬೇಕಾಗಿದೆ ಅನ್ನೋದನ್ನು ನೀವು ಒಮ್ಮೆ ನೋಡಿಕೊಂಡ್ರೆ ಸಾಕು. ನಂತರದಲ್ಲಿ ಪ್ರತಿ ಕನ್ಸೆಪ್ಟ್ ಅಥವಾ ಪ್ರತಿ ಪಾಠದಲ್ಲೂ ಸಹ ಯಾವೆಲ್ಲ ಅಂಶಗಳನ್ನು ನಾವು ಗಮನಿಸ್ತೀವಿ, ಯಾವುದೆಲ್ಲ ಯೂನಿಟ್ಸ್ ಇದೆ, ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು, ಬೇರೆ ಬೇರೆ ಯೂನಿಟ್ಸ್ನ ಬೇರೆ ಬೇರೆ ರಿಲೇಷನ್ಶಿಪ್ ಹೇಗೆ ಮಾಡಬಹುದು ಅನ್ನೋದನ್ನು ನಾವು ಮುಂದಿನ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ. ಜ್ಯೋತಿರ್ವರ್ಷ ಯಾವುದರ ಅಳತೆಯಾಗಿದೆ? ನಾವು ವರ್ಷ ಅಂದ ತಕ್ಷಣ ಏನಂತೀವಿ, ಕಾಲ ಇರಬಹುದು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಸರಿಯಾದ ಉತ್ತರ ದೂರ. ಏನಿದು ಜ್ಯೋತಿರ್ವರ್ಷ ಅಂದರೆ ನೋಡೋಣ. ಜ್ಯೋತಿರ್ವರ್ಷ ಅಂದರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ದೂರ. ಏನಿದರ ಅರ್ಥ? ಬೆಳಕಿನ ವೇಗ ನೋಡಿ, ವಿಜ್ಞಾನದಲ್ಲಿ ಕೆಲವು ಕಾನ್ಸ್ಟೆಂಟ್ಸ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಮ ಇಡೀ ಕೋರ್ಸ್ನ ಕೊನೆಯ ಭಾಗದಲ್ಲಿ ನಮ್ಮ ಇಡೀ ಕೋರ್ಸಿನ ಕೊನೆಯ ಭಾಗದಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ವಿಡಿಯೋ ಜೊತೆಗೆ ಹಂಚ್ಕೋತೀನಿ. ಯಾವೆಲ್ಲ ಕಾನ್ಸ್ಟೆಂಟ್ಸ್ ಇದೆ ಅದನ್ನು ನಾವು ಯಾಕೆ ನೆನಪಿಟ್ಕೋಬೇಕು, ಹೇಗೆ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದು ನಮ್ಮ ಅತ್ಯಂತ ಅಪ್ಯಾಯಮಾನವಾದ ಮತ್ತು ಪ್ರೀತಿಪಾತ್ರವಾದ ಒಂದು ಕಾನ್ಸ್ಟೆಂಟ್ ಅಂದರೆ ಬೆಳಕಿನ ವೇಗ. ನಿರ್ವಾತ ಆಗಲಿ ಅಥವಾ ಗಾಳಿಯಲ್ಲಾಗಲಿ ಇದರ ವೇಗ 3 ಲಕ್ಷ ಕಿಲೋಮೀಟರುಗಳು. 3 ಲಕ್ಷ ಕಿಲೋಮೀಟರು, ಅಥವಾ ಇದನ್ನು C 3 × 10⁸ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಗುರುತಿಸ್ಕೊಂಡಿದ್ದಾರೆ. ಅಂದರೆ 2.9997 ಏನೋ ಬರುತ್ತೆ, ಅದನ್ನು ರೌಂಡ್ ಫಿಗರ್ ಮಾಡಿ 3 ಅಂತ ಗುರುತಿಸ್ಕೊಂಡಿದ್ದೀವಿ. 3 × 10⁸ ಮೀಟರ್ಸ್ ಪರ್ ಸೆಕೆಂಡ್ ಅಥವಾ 3 × 10⁵ ಕಿಲೋಮೀಟರ್ಗೆ ತೊಗೊಂಡ್ರೆ 3 × 10⁵ ಆಗುತ್ತೆ. ಇದನ್ನು ಅಂದರೆ ಇದು 1 ಸೆಕೆಂಡಿಗೆ ಬೆಳಕು ಚಲಿಸಿದ ದೂರ ಇಷ್ಟು. ಅದೇ 1 ನಿಮಿಷಕ್ಕೆ ಬೆಳಕು ಚಲಿಸಿದ ದೂರ ಎಷ್ಟಾಗುತ್ತೆ? 3 ಲಕ್ಷ × 60. ಹಾಗೆ 1 ಗಂಟೆಗೆ 3 ಲಕ್ಷ × 60 × 60 ಕಿಲೋಮೀಟರುಗಳು. ಹಾಗೆ
ಒಂದು ದಿನಕ್ಕೆ ಎಷ್ಟಾಗುತ್ತೆ? 3,00,000 ಇಂಟು 60 ಇಂಟು 60 ಇಂಟು 24 ಕಿಲೋಮೀಟರ್ಗಳು. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 3,00,000 ಇಂಟು 1 ಸೆಕೆಂಡ್ಗೆ, ಇದು 1 ನಿಮಿಷಕ್ಕೆ, ಇದು 1 ಗಂಟೆಗೆ, ಇದು 1 ದಿನಕ್ಕೆ, ಇದು 1 ವರ್ಷಕ್ಕೆ. ಇವೆಲ್ಲವನ್ನೂ ಗಮನಿಸಿದ್ದಾದರೆ 9.46 ಇಂಟು 10⁻15 ಇದು ಲೈಟ್ ಇಯರ್. 1 ಲೈಟ್ ಇಯರ್ ಅಥವಾ 1 ಜ್ಯೋತಿರ್ವರ್ಷ ಅಂತಂದರೆ ಇಷ್ಟು ದೂರ. ಯಾಕೆ ಈ ಕಸರತ್ತೆಲ್ಲ ನಾವು ಮಾಡ್ತೀವಿ ಅಂತಂದರೆ, 2 ನಕ್ಷತ್ರಗಳ ನಡುವೆಯೋ ಅಥವಾ 2 ಗ್ರಹಗಳ ನಡುವೆಯೋ ಅಥವಾ ಯಾವುದೇ 2 ಸ್ಟೆಲ್ಲಾರ್ ಬಾಡೀಸ್ ಇವುಗಳ ನಡುವಿನ ದೂರ ಚಿಕ್ಕದಲ್ಲ. ಇವುಗಳನ್ನೆಲ್ಲ ನಾವು ಗುರುತಿಸೋದಕ್ಕೆ ಏನು ಮಾಡಬೇಕು? ನಮ್ಮ ಸ್ಕೇಲೇ ದೊಡ್ಡದಿರಬೇಕು ಅಲ್ವಾ? ನಮ್ಮ ಪೇಪರ್ ಮೇಲೆ ನಾವು ರೇಖಾಗಣಿತದ ರಚನೆ ಮಾಡೋದಕ್ಕೆ ನಮಗೆ 1 ಫೂಟಿನ ಸ್ಕೇಲ್ ಸಾಕು. ಅದೇ ನಾವು ಮನೆ ಕಟ್ಟೋದಕ್ಕೆ ಅಂತ ನಮ್ಮ ಜಾಗವನ್ನು ಪ್ಲ್ಯಾನ್ ಮಾಡಿ ಅದರ ಮೇಲೆ ಅಳತೆ ಮಾಡೋದಕ್ಕೆ ನಮಗೆ 300 ಮೀಟ್ರದ್ದೋ ಅಥವಾ ಟೋಟಲಿ 5 ಮೀಟ್ರದ್ದೋ 10 ಮೀಟ್ರದ್ದೋ ಒಂದು ದೊಡ್ಡ ಟೇಪ್ ಬೇಕಾಗತ್ತೆ. ಅದೇ ರೀತಿ ನಾವು 2 ಗ್ರಹಗಳ ನಡುವಿನ ದೂರ, 2 ನಕ್ಷತ್ರಗಳ ನಡುವಿನ ದೂರ ಅಥವಾ ಯಾವುದೇ 2 ವ್ಯೋಮಕಾಯಗಳ ನಡುವಿನ ದೂರ ಲೆಕ್ಕ ಹಾಕಬೇಕು ಅಂತಂದರೆ ಈ ಸೆಂಟಿಮೀಟರ್ಗಳು ಕಿಲೋಮೀಟರ್ಗಳು ಕೆಲಸಕ್ಕೆ ಬರಲ್ಲ. ಎಷ್ಟು ದೊಡ್ಡ ಸ್ಕೇಲ್ ತೊಗೊಂಡ್ರೂ ಸಾಕಾಗಲ್ಲ. ಆದ್ದರಿಂದ ಅತ್ಯಂತ ದೊಡ್ಡ ಸ್ಕೇಲನ್ನೇ ನಾವು ಒಂದು ಪ್ರಮಾಣ ಅಂತ ತೊಗೊಂಡ್ಬಿಡ್ತೀವಿ. ಉದಾಹರಣೆಗೆ ಲೈಟ್ ಇಯರ್. ಲೈಟ್ ಇಯರ್ಗೂ ದೊಡ್ಡದಾದ ಪ್ರಮಾಣಗಳಿವೆ, ಅದನ್ನು ಪಾರ್ಸೆಕ್ ಅಂತ ಕರಿತೀವಿ. 3.26 ಲೈಟ್ ಇಯರ್ಸ್ನ 1 ಪಾರ್ಸೆಕ್ ಅಂತ ಕರೀತಾರೆ. ಹೀಗೆ ಇದು ಒಂದು ಆಸ್ಟ್ರಾನಾಮಿಕಲ್ ಯೂನಿಟ್ ಅಂತ ಇನ್ನೊಂದು. ಹೀಗೆ ದೊಡ್ಡ ದೊಡ್ಡ ಪ್ರಮಾಣದ ಅಳತೆಗಳು ನಮಗೆ ದೊಡ್ಡ ದೊಡ್ಡ ಡಿಸ್ಟೆನ್ಸಸ್ ದೂರಗಳನ್ನು ಅಳೆಯೋದಕ್ಕೆ ಬೇಕಾಗ್ತಾ ಇರುತ್ತೆ. ಸ್ನೇಹಿತರೆ, ಈಗ ಒಂದಷ್ಟು ವಿಚಾರಗಳನ್ನು ನಾವು ನಮ್ಮ ವಿಜ್ಞಾನಿಗಳು ಏನೇನೆಲ್ಲ ನಮಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾಕೆ ಅಂದರೆ ನಮ್ಮ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳೋದು ಉಂಟು. ಕಾರಣ ಏನಪ್ಪ ಅಂದರೆ ಎಷ್ಟೋ ವಿಚಾರಗಳು ಈಗಾಗಲೇ ನಮ್ಮ ವಿಜ್ಞಾನಿಗಳು ಕಂಡು ಹಿಡಿದಿದ್ರೂ ಸಹ ನಮ್ಮ ವ್ಯಾಪ್ತಿಯ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿಲ್ಲ. ಉದಾಹರಣೆಗೆ ಆರ್ಕಿಮಿಡೀಸ್ದು ಪ್ಲವನತೆಯ ತತ್ವ ಅಥವಾ ಸನ್ನೆಗೋಲಿನ ತತ್ವ ನಮ್ಮ ಸ್ಟೇಟ್ ಬೋರ್ಡಲ್ಲಿ ಆ ಮೆಷಿನ್ಸು, ಸಿಂಪಲ್ ಮೆಷಿನ್ಸ್ ಎಲ್ಲ ಇಲ್ಲವೇ ಇಲ್ಲ. ಹಾಗಾಗಿ ನಾವು CBSE ಅಥವಾ ICSE ಬೋರ್ಡಿನ ಪ್ರಶ್ನೆಗಳನ್ನು ತಗೊಂಡು ನಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡೋದಕ್ಕೆ ಓದ್ಕೋಬಹುದಾಗಿದೆ. ಗೆಲಿಲಿಯೋ ಗ್ಯಾಲಿಲಿ ಜಡತ್ವದ ನಿಯಮ, ಇದನ್ನು ನಾವು ಕಲಿತೀವಿ. ಹೈಗೆನ್ಸು ಬೆಳಕಿನ ಅಲೆ ಸಿದ್ಧಾಂತ, ಇದು 10ನೇ ತರಗತಿಯ ಮಟ್ಟಕ್ಕೆ ಬರಲ್ಲ, ಇರಲಿ. ಐಸಾಕ್ ನ್ಯೂಟನ್ ಇದು ಬರುತ್ತೆ. ಮೈಕಲ್ ಫ್ಯಾರಾಡೆ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್, ರುಡಾಲ್ಫ್ ಹರ್ಟ್ಜು, JC ಬೋಸ್ ಅತಿ ಸೂಕ್ಷ್ಮ ರೇಡಿಯೋ ಅಲೆಗಳು, ರಾಂಟ್ಜನ್ ಕ್ಷಕಿರಣಗಳು ಅಂದರೆ ಎಕ್ಸ್ರೇಸ್, JJ ಥಾಮ್ಸನ್ ಎಲೆಕ್ಟ್ರಾನ್ನ ಕಂಡುಹಿಡಿದವರು, ಮೇರಿ ಸ್ಕ್ಲೊಡಾವ್ಸ್ಕಾ ಕ್ಯೂರಿ ಮತ್ತು ಪೊಲೋನಿಯಂಗಳ ಆವಿಷ್ಕಾರ, ಆಲ್ಬರ್ಟ್ ಐನ್ಸ್ಟೈನ್ ದ್ಯುತಿ ವಿದ್ಯುತ್ ಪರಿಣಾಮ ಮತ್ತು ಸಾಪೇಕ್ಷ ಸಿದ್ಧಾಂತ, ಮತ್ತು ವಿಕ್ಟರ್ ಫ್ರಾನ್ಸಿಸ್ ಹೆಸ್ ವಿಶ್ವಕಿರಣಗಳು. ಇದಷ್ಟೇ ಅಲ್ಲದೆ ಇನ್ನೊಂದು ಪರಿಚಯಾತ್ಮಕವಾದ ಅಂಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತ ನಾವು ಅನೇಕ ಯಂತ್ರಗಳನ್ನು ಅಂದರೆ ಮೆಷಿನ್ಗಳನ್ನು ನೋಡ್ತಾ ಇರ್ತೀವಿ. ಮತ್ತು ಆ ಮೆಷಿನ್ಗಳು ಯಾವ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುತ್ತೆ? ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ಇಟ್ಸ್ ವರ್ಕಿಂಗ್, ಕಾಸ್ ಬಿಹೈಂಡ್ ಇಟ್ಸ್ ವರ್ಕಿಂಗ್ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾವ ಪರಿಕಲ್ಪನೆಯ ಆಧಾರಿತವಾದ ಯಂತ್ರ ಅದು? ಉದಾಹರಣೆಗೆ ಹಬೆ ಯಂತ್ರ ಇದೆ. ಹಬೆ ಯಂತ್ರ ಉಷ್ಣ ಬಲ ವಿಜ್ಞಾನದ ನಿಯಮಗಳು ಅಂದರೆ ಥರ್ಮೋಡೈನಮಿಕ್ಸ್ನ ಪ್ರಿನ್ಸಿಪಲ್ಸ್ ಮೇಲೆ ಹಬೆ ಯಂತ್ರ ಕೆಲಸ ಮಾಡೋದು, ಅಂದರೆ ಹೀಟ್ ಇಂಜಿನ್. ಈ ಹೀಟ್ ಇಂಜಿನ್ಗಳ ಮೂಲಕನೇ ನಮ್ಮ ಟ್ರೈನ್ ಚಲಿಸ್ತಾ ಇದ್ದಿದ್ದು. ಆದರೆ ಇತ್ತೀಚೆಗೆ ಅದು ಪ್ರಮಾಣ ಕಡಿಮೆಯಾಗಿ ಎಲೆಕ್ಟ್ರಿಕ್ಕು ಮತ್ತು ಡೀಸೆಲು ಮತ್ತು ಪವರು ಬೇರೆ ತರಹದ ಇಂಜಿನ್ಗಳು ಬಂದುಬಿಟ್ಟಿವೆ. ಬೈಜಿಕ ಕ್ರಿಯಾಕಾರಕ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರು. ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ? ನ್ಯೂಕ್ಲಿಯರ್ ಫಿಷನ್ ಮೇಲೆ ಕೆಲಸ ಮಾಡುತ್ತೆ. ರೇಡಿಯೋ ಮತ್ತು ದೂರದರ್ಶನ ವಿದ್ಯುತ್ ಕಾಂತೀಯ ಅಲೆಗಳ ಉತ್ಪತ್ತಿ, ಪ್ರಸರಣ ಮತ್ತು ಲಾಂಛನ.
ಗಣಕಯಂತ್ರ ಡಿಜಿಟಲ್ ಲಾಜಿಕ್ ಮೇಲೆ, ಲೇಸರ್ಸ್ ವಿಕಿರಣ ಉದ್ದೀಪಿತ ವಿಕಿರಣ ಚೋದಿತ ಉತ್ಸರ್ಜನೆಯಿಂದ ಬೆಳಕಿನ ಪ್ರವರ್ಧನೆ ಅಂತ ಲೇಸರ್ಗೆ ಆ್ಯಕ್ರೋನಿಮ್. ಅಂದರೆ ಲೈಟ್ ಎಮಿಷನ್ ಬೈ ಲೈಟ್ ಆ್ಯಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅನ್ನೋದು ಇಂಗ್ಲೀಷಲ್ಲಾದರೆ, ವಿಕಿರಣ ಚೋದಿತ ಉತ್ಸರ್ಜನೆಯಿಂದ ಬೆಳಕಿನ ಪ್ರವರ್ಧನೆ. ಸೊ ಅತಿ ಹೆಚ್ಚು ಕಾಂತೀಯ ಕ್ಷೇತ್ರದ ಉತ್ಪತ್ತಿ ಅತಿವಾಹಕತ್ವ ಅಂದರೆ ಸೂಪರ್ ಕಂಡಕ್ಟಿವಿಟಿ, ರಾಕೆಟ್ ನೋದನೆ, ನ್ಯೂಟನ್ ಚಲನೆಯ ನಿಯಮಗಳು, ವಿದ್ಯುತ್ ಜನಕ ಅಂದರೆ ಎ ಸಿ ಜನರೇಟರ್, ಜಲ ವಿದ್ಯುತ್ ಹೈಡಲ್ ಎಲೆಕ್ಟ್ರಿಸಿಟಿ ಹೇಗೆ ಕೆಲಸ ಮಾಡುತ್ತೆ, ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿಯಿಂದಾಗಿ ವಿದ್ಯುತ್ ಪರಿವರ್ತನೆ, ಮೇಲಿಂದ ನೀರು ಬೀಳ್ತಾ ಇರುತ್ತೆ, ನೀರು ಅಥವಾ ನೀರು ಹರ್ಕೊಂಡು ಹೋಗ್ತಾ ಇರೋವಂಥ ನೀರಲ್ಲಿ ಚಲನಶಕ್ತಿ ಇರೋದರಿಂದ ಈ ಚಲನಶಕ್ತಿಯನ್ನು ನಾವೇನು ಮಾಡ್ತೀವಿ, ಟರ್ಬೈನ್ಗಳನ್ನು ತಿರುಗಿಸೋದಕ್ಕೆ ಬಳಸ್ಕೋತೀವಿ. ಆ ಟರ್ಬೈನುಗಳೆಲ್ಲ ತಿರುಗಿದ ನಂತರ ಅಲ್ಲಿ ಎ ಸಿ ಜನರೇಟರ್ ಮೂಲಕ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಸೊ ವಿಮಾನ ಪ್ರವಾಹಿಗಳ ಚಲನಶಾಸ್ತ್ರದಲ್ಲಿ ಬರ್ನೌಲಿಯ ತತ್ವ, ಬರ್ನಾಲೀಸ್ ಪ್ರಿನ್ಸಿಪಲ್, ಇದೂ ಸಹ ನಮ್ಮ ಸ್ಟೇಟ್ ಬೋರ್ಡಲ್ಲಿ ನಾವೆಲ್ಲೂ ಕಂಡು ಬರಲ್ಲ ಇದು. ಆದ್ದರಿಂದ ಕೆಲವು ಅಂಶಗಳನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ನೀವು ಯಾವುದೇ ಆಕರ ಗ್ರಂಥ, ಪರಾಮರ್ಶನ ಗ್ರಂಥ, ರೆಫರೆನ್ಸ್ ಬುಕ್ ತೊಗೊಂಡ್ರೂ ವಿಜ್ಞಾನದ ಈ ರೀತಿಯ ವಿಚಾರಗಳನ್ನು ನೀವು ತಿಳ್ಕೊಳ್ಳೋದು ಒಳ್ಳೆಯದು. ಕಣವೇಗೋತ್ಕರ್ಷಗಳು ವಿದ್ಯುತ್ ಕಾಂತೀಯ ಕ್ಷೇತ್ರದಲ್ಲಿ ವಿದ್ಯುದಾವೇಶಗಳ ಚಲನೆ. ಸ್ನೇಹಿತರೆ ಬನ್ನಿ, ನಾವು ನಮ್ಮ ಎರಡನೇ ಪ್ರಶ್ನೆಯನ್ನು ತಗೊಳ್ಳುವಂಥ ಸಮಯ. ಎಷ್ಟೋ ವೇಳೆ ನೋಡಿ, ಈ ಪ್ರಶ್ನೆಯಲ್ಲಿ ಕೊಟ್ಟ ಹಾಗೆ ಇಲ್ಲಿ ನೀಡಲಾದ ಪರಿಮಾಣ ಮಾನ ಜೋಡಿಗಳಲ್ಲಿ ಸರಿಯಾದ ಜೋಡಿ ಯಾವುದು? ಬಲ ನ್ಯೂಟನ್, ಫೋರ್ಸ್ನ ನಾವು ನ್ಯೂಟನ್ನಲ್ಲಿ ಅಳಿತೀವಿ. ಸಾಮರ್ಥ್ಯ ಪವರ್, ಇದನ್ನು ಜೌಲಲ್ಲಿ ಅಳಿತೀವಿ. ಶಕ್ತಿ ಅಂದರೆ ಎನರ್ಜಿ, ವ್ಯಾಟಲ್ಲಿ ಅಳಿತೀವಿ. ಒತ್ತಡ ಅಂದರೆ ಪ್ರೆಷರ್, ಪ್ಯಾಸ್ಕಲಲ್ಲಿ ಅಳಿತೀವಿ. ಇದರಲ್ಲಿ ನಮಗೆ ಬೇಕಾಗಿರೋದೇನು, ಇಲ್ಲಿ ನೀಡಲಾದ ಪರಿಮಾಣ ಮಾನಗಳಲ್ಲಿ ಸರಿಯಾದ ಜೋಡಿ ಯಾವುದು ಅನ್ನೋದು ಬೇಕಾಗಿದೆ ನಮಗೆ. ಸರಿಯಾದ ಜೋಡಿ ಯಾವುದು? 1, 2 ಮತ್ತು 3 ಬಲ, ಸಾಮರ್ಥ್ಯ, ಶಕ್ತಿ. ಅಥವಾ 2 ಮತ್ತು 3 ಸಾಮರ್ಥ್ಯ ಕರೆಕ್ಟಾಗಿದೆ, ಒತ್ತಡ ಕರೆಕ್ಟಾಗಿದೆ. 2 ಮತ್ತು 3 ಸಾಮರ್ಥ್ಯ ಸರಿಯಾಗಿದೆ, ಶಕ್ತಿ ಸರಿಯಾಗಿದೆ. 1 ಮತ್ತು 4 ಬಲ ನ್ಯೂಟನ್ ಸರಿಯಾಗಿದೆ, ಒತ್ತಡ ಪ್ಯಾಸ್ಕಲ್ ಸರಿಯಾಗಿದೆ. ಎಲ್ಲವೂ ಅಂದರೆ 1, 2, 3, 4 ಬಲವನ್ನು ನಾವು ನ್ಯೂಟನ್ಗಳಿಂದನೇ ಅಳೆಯೋದು, ಸಾಮರ್ಥ್ಯವನ್ನು ಜೌಲಿಂದ ಅಳೆಯಲ್ಲ. ಶಕ್ತಿಯನ್ನು ವ್ಯಾಟ್ನಿಂದ ಅಳೆಯಲ್ಲ. ಒತ್ತಡವನ್ನು ಪ್ಯಾಸ್ಕಲ್ಲಿಂದನೇ ಅಳೆಯೋದು. ಹಾಗಾಗಿ ಸರಿಯಾದ ಉತ್ತರ ಸಿ. ಸ್ನೇಹಿತರೆ, ಹೀಗೆ ನೇರವಾದ ಪ್ರಶ್ನೆಯನ್ನೇ ನಿಮಗೆ ಕೊಡಬಹುದು ಅಥವಾ ಈ ರೀತಿಯಾದ ಗೊಂದಲಮಯ ಉತ್ತರಗಳನ್ನು ಕೊಡುವಂಥ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಾಗಿ ನಮ್ಮ ತಯಾರಿ 100% ಇರಬೇಕು. ಏನು ಕೇಳಿದ್ರೂ, ಯಾವುದೇ ಪ್ರಶ್ನೆ ಕೇಳಿದ್ರೂ ಗೊಂದಲ ಇಲ್ಲದೆ ಉತ್ತರ ಹೇಳೋ ಹಾಗಿರಬೇಕು. ಬಲ ನ್ಯೂಟನ್ ಸರಿ ಇದೆ, ಸಾಮರ್ಥ್ಯವನ್ನು ಅಳೆಯೋದು ನಾವು ವ್ಯಾಟಲ್ಲಿ, ಶಕ್ತಿಯನ್ನು ನಾವು ಅಳೆಯೋದು ಜೂಲ್ಗಳಲ್ಲಿ, ಒತ್ತಡವನ್ನು ಪ್ಯಾಸ್ಕಲಲ್ಲಿ ಅಳೆಯೋದು. ಹಾಗಾಗಿ 1 ಮತ್ತು 4 ಸರಿಯಾದ ಉತ್ತರ. ಇದ್ರ ಜೊತೆಗೆ ನಾನು ಆಗಲೇ ನಿಮಗೆ ನನ್ನ ಮೊದಲ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಇದು ಎಲ್ಲಕ್ಕೂ ರಿಲೇಟಿವ್. ಆನೆನೇ ದೊಡ್ಡದು ಅಂತ ಅಂದ್ಕೊಂಡ್ರೆ ಆನೆಗಿಂತ ದೊಡ್ಡದಿದೆ, ಇರುವೆನೇ ಚಿಕ್ಕದು ಅಂದರೆ ಇರುವೆಗಿಂತ ಚಿಕ್ಕದಿದೆ, ಬ್ಯಾಕ್ಟೀರಿಯಾನೇ ಚಿಕ್ಕದು ಅಂದರೆ ಬ್ಯಾಕ್ಟೀರಿಯಾಗಿಂತ ಚಿಕ್ಕದಿದೆ. ಹೀಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ಹೋಲಿಕೆಗೆ ಮಾತ್ರ ಸೀಮಿತ ಅಷ್ಟೆ. ಅದರ ಜೊತೆಗೆ ನೋಡಿ, ಕೆಲವು ವಸ್ತುಗಳು ಎಷ್ಟು ದೊಡ್ಡದಾಗಿರುತ್ತವೆ ಎಷ್ಟು ಚಿಕ್ಕದಾಗಿರುತ್ತೆ. ಉದಾಹರಣೆಗೆ ಭೂಮಿಯ ತೂಕವನ್ನು ನೋಡಿದ್ರೆ 10⁻25 kgಯಲ್ಲಿ ನಾವು ಅದನ್ನು ವ್ಯಕ್ತಪಡಿಸಬೇಕು. ಅದೇ ಒಂದು ಎಲೆಕ್ಟ್ರಾನ್ ಅಥವಾ ಒಂದು ಯುರೇನಿಯಂ ಪರಮಾಣುವನ್ನು ನೋಡಿದ್ರೆ 10⁻−25. ಅಂದರೆ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? 1/10⁻25.
ಅಂದರೆ ಇದರರ್ಥ 0 ಪಾಯಿಂಟ್ ಆದಮೇಲೆ 23 ಸೊನ್ನೆಗಳ ಬರೆದು ನಂತರ 2 5 ಬರೀಬೇಕು. 1 ಮೀಟರಲ್ಲಿ ಇಷ್ಟು ಭಾಗಗಳನ್ನು ಮಾಡಿದ್ರೆ ಇದು 1 ಭಾಗಕ್ಕೆ ಸಮ ಅಂತ. ಈ ರೀತಿಯ ವೈರುಧ್ಯಗಳನ್ನು ನಾವು ಎದುರಿಸೋದಕ್ಕೆ ರೆಡಿ ಇರಬೇಕು. ಇದು ಫಿಸಿಕ್ಸ್ನಲ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸ. ಏನು, ಎಲೆಕ್ಟ್ರಾನ್ನ ರಾಶಿ, ಪ್ರೋಟಾನ್ ರಾಶಿ, ಧೂಳಿನ ಕಣ, ಮಳೆ ಹನಿ ನೋಡಿ 10⁻⁻6 ಮೀಟರ್. ಒಂದು ಸೊಳ್ಳೆ 10⁻⁻5 ಮೀಟರ್ ಅಷ್ಟಿರುತ್ತೆ. ದ್ರಾಕ್ಷಿ ಒಂದು 10⁻⁻3 ಮೀಟರ್. ಮನುಷ್ಯ 10⁻². ಅಂದರೆ ಅವನ ಉದ್ದ 150 ಸೆಂಟಿಮೀಟರ್, 100, 150, 170 ಈ ಥರ. ಹಾಗಾಗಿ 10⁻² ಕೊಟ್ಟಿದ್ದಾರೆ. ಚಲಿಸಬಲ್ಲ ವಾಹನ 10⁻3. ನಂತರದಲ್ಲಿ ಬೋಯಿಂಗ್ 747 ವಿಮಾನ 10⁸ ಮೀಟರ್ ಅಷ್ಟು ಗಾತ್ರ ಇದೆ. ಚಂದ್ರನ ರಾಶಿ ಇದು ಕೇವಲ ರಾಶಿಯದ್ದಾಗಿರೋದ್ರಿಂದ ಇಲ್ಲಿ ನಾವೇನು ಮಾಡಬಹುದು, 10⁻² ಅಂದರೆ 100 kg ಅಷ್ಟು ಅಂತ ತಗೋಬಹುದು. ಬಸ್ಸುಗಳು 1 ಟನ್ ತೂಕ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. 10 ಅಂದರೆ 1000 kg, 2000 kg. ಲಾರಿಗಳು 2 ಟನ್ನು, 3 ಟನ್ನು, 5 ಟನ್ನ ತೊಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭೂಮಿಯ ತೂಕ 10⁻25 kg. ಮತ್ತು ಬ್ರಹ್ಮಾಂಡದ ಕ್ಷೀರಪಥ, ನಮ್ಮ ಕ್ಷೀರಪಥ ಅಥವಾ ನಮ್ಮ ಸೌರಮಾನ ಇರೋ ಅಂಥ ಗ್ಯಾಲಾಕ್ಸಿ ಏನಿದೆ ಅದನ್ನು ನಾವು ಮಿಲ್ಕಿ ವೇ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನು ಕ್ಷೀರಪಥ ಅಂತ ಕರಿತೀವಿ. ಅದ್ರ ತೂಕ ನೋಡಿ 10⁻41 kgಗಳು. ಅವಲೋಕಿಸಬಹುದಾದ ವಿಶ್ವ ಅವಲೋಕನೆಗೆ ಒಳಗೊಳ್ಳುವಂಥದ್ದು, ಅದರ ಆಚೆಗಿನ್ನೂ ಎಷ್ಟು ತೂಕ ಇದೆಯೋ ಗೊತ್ತಿಲ್ಲ. ಹೀಗೆ ಪ್ರತಿಯೊಂದಕ್ಕೂ 10⁻−25 kg ಇರುವಂಥ ವಸ್ತುವನ್ನು ನಾವು ಸಂಶೋಧನೆಗೆ ಒಳಪಡಿಸ್ತೀವಿ ಮತ್ತು ಓದೋದಕ್ಕೆ ಒಳಪಡಿಸ್ತೀವಿ. 10⁻25 ಇರುವಂಥದ್ದನ್ನು ನಾವು ಓದೋದಕ್ಕೆ ಒಳಪಡಿಸ್ತೀವಿ. ಮೂರನೇ ಪ್ರಶ್ನೆಯನ್ನು ಗಮನಿಸಿ. ಜೌಲ್ನಿಂದ ಅಳೆಯಲಾಗುವ ಭೌತ ಪರಿಮಾಣ. ಜೌಲ್ನಿಂದ ಯಾವ್ಯಾವೆಲ್ಲ ಭೌತ ಪರಿಮಾಣಗಳನ್ನು ನಾವು ಅಳಿತೀವಿ? ಎ, ಶಕ್ತಿ, ಉಷ್ಣ, ಕೆಲಸ ಎಲ್ಲವೂ. ಶಕ್ತಿಯನ್ನು ನಾವು ಜೌಲಿಂದ ಅಳಿತೀವಿ, ಉಷ್ಣವನ್ನು ಜೌಲಿಂದ ಅಳಿತೀವಿ ಮತ್ತು ಕ್ಯಾಲೋರಿಯಿಂದ ಅಳಿತೀವಿ. ಕೆಲಸವನ್ನೂ ಅಷ್ಟೇ ನಾವು ಜೌಲಿಂದ ಅಳಿತೀವಿ. ಮೂರೂ ಸಹ ಜೌಲಿಂದ ಅಳಿಯಬಲ್ಲ ಪರಿಮಾಣಗಳೇ. ಆದ್ದರಿಂದ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ. ಈ ರೀತಿಯಾದಂಥ ಮೇಲಿನ ಎಲ್ಲವೂ ಅನ್ನೋ ಪ್ರಶ್ನೆ ಬಂದಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೋಬೇಕು. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ವಿಜ್ಞಾನದ ಯಾವ ವಿಭಾಗವು ದ್ರವ ಮತ್ತು ಅನಿಲಗಳ ಚಲನೆಯ ಕುರಿತಾಗಿ ಅಭ್ಯಸಿಸುತ್ತದೆ? ಇದು ಒಂದು ವಿಶೇಷವಾದ ಸಂದರ್ಭ. ವಿಜ್ಞಾನದ ಯಾವ ಶಾಖೆ ಯಾವುದನ್ನು ಪ್ರತಿಪಾದಿಸುತ್ತೆ, ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೋಬೇಕು. ಇಲ್ಲಿ ಕೇಳಿರೋದೇನು? ದ್ರವ ಮತ್ತು ಅನಿಲ. ದ್ರವ ಮತ್ತು ಅನಿಲ ಎರಡಕ್ಕೂ ಒಂದು ಇಂಗ್ಲೀಷ್ನಲ್ಲಿ ಕಾಮನ್ ವರ್ಡ್ ಇದೆ, ಅದು ಫ್ಲೂಯಿಡ್ ಅಂತ. ಹಾಗಾಗಿ ತರಲ ಯಂತ್ರ ವಿಜ್ಞಾನ ಅಥವಾ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಅತಿಶೈತ್ಯಶಾಸ್ತ್ರ ಅಂದರೆ ಕ್ರಯೋಜೆನಿಕ್ಸು, ಸ್ಟಡಿ ಆಫ್ ಲೋ ಟೆಂಪ್ರೇಚರ್ಸ್. ಯಂತ್ರವಿಜ್ಞಾನ, ಸ್ಟಡಿ ಆಫ್ ಮೆಷಿನ್ಸ್. ಅಕೌಸ್ಟಿಕ್ಸ್, ಸ್ಟಡಿ ಆಫ್ ಸೌಂಡ್. ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಸೌಂಡ್ ಎಫೆಕ್ಟ್ ವಿಚಿತ್ರವಾಗಿರುತ್ತೆ, ಅದಕ್ಕೆ ಅಲ್ಲಲ್ಲಿ ಮಡಿಕೆಗಳನ್ನ ಹಾಕಿರ್ತಾರೆ. ಫರ್ನಿಚರ್ಸ್ ಹಾಕಿದ ತಕ್ಷಣ ಸೌಂಡ್ ಕಡಿಮೆ ಆಗುತ್ತೆ. ನಿಮ್ಮ ಅನುಭವಕ್ಕೂ ಬಂದಿರುತ್ತೆ, ಖಾಲಿ ಮನೆಗೆ ಹೋಗಿ ಮಾತಾಡ್ತಾ ಇದ್ದರೆ ಎಕೋ ಹೊಡಿತಾ ಇರುತ್ತೆ. ಅದೇ ಕರ್ಟನ್ ಹಾಕಿರೋವಂಥ ಮನೆಗಳು, ಫರ್ನಿಚರ್ಗಳಿಟ್ಟಿರೋಂಥ ಮನೆಗಳು, ಜನ ಇರೋವಂಥ ಮನೆಗಳಲ್ಲಿ ಎಕೋ ಆಗಲ್ಲ. ಮುಂದಿನ ಭಾಗ ನೋಡಿ. ನೀವು ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು ಸ್ನೇಹಿತರೆ. ವಿಜ್ಞಾನದ ಶಾಖೆಗಳು ಕೆಲವು ಮಾತ್ರ ನಾನು ಸಾಂಕೇತಿಕವಾಗಿ ಇಲ್ಲಿ ಕೊಟ್ಟಿರೋವಂಥದ್ದು. ಬೇಕಾದಷ್ಟು ಬೇರೆ ಬೇರೆ ಶಾಖೆಗಳಿವೆ. ಇದ್ರ ಮೇಲೆ ನಿಮಗೆ ಪ್ರಶ್ನೆ ಯಾವ ರೀತಿ ಬೇಕಾದರೂ ಬರಬಹುದು. ಹಾಗಾಗಿ ಇದಕ್ಕೆ ನಾನು ನಿಮಗೆ ಕೇವಲ ಸಾಂಕೇತಿಕವಾಗಿ ಕೊಟ್ಟು ನಿಮಗೆ ಒಂದು ರೆಫರೆನ್ಸ್ ಕೊಡ್ತಾ ಇರೋವಂಥದ್ದು. ಕಾರ್ಡಿಯಾಲಜಿ, ಸ್ಟಡಿ ಆಫ್ ಹಾರ್ಟ್. ಎಂಟಮಾಲಜಿ, ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಜಿಯಾಲಜಿ, ಸ್ಟಡಿ ಆಫ್ ಅರ್ತ್.
ಆನ್ಕಾಲಜಿ, ಸ್ಟಡಿ ಆಫ್ ಕ್ಯಾನ್ಸರ್, ಆನ್ಕಾಲಜಿಸ್ಟ್ ಡಾಕ್ಟರ್ಗಳನ್ನ ನೋಡಿರ್ತೀರ. ಆರ್ನಿಥಾಲಜಿ, ಸ್ಟಡಿ ಆಫ್ ಬರ್ಡ್ಸ್, ಪಕ್ಷಿಶಾಸ್ತ್ರ. ಪೋಮಾಲಜಿ, ಸ್ಟಡಿ ಆಫ್ ಫ್ರೂಟ್ಸ್, ಹಣ್ಣುಗಳ ಶಾಸ್ತ್ರ. ಪೇಲಿಯಂಟಾಲಜಿ, ಸ್ಟಡಿ ಆಫ್ ಫಾಸಿಲ್ಸ್, ಪ್ರಾಕ್ತನ ಶಾಸ್ತ್ರ ಅಂತಲೂ ಕರೀತಾರೆ ಇದನ್ನು, ಸ್ಟಡಿ ಆಫ್ ಫಾಸಿಲ್ಸ್. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಸ್ನೇಹಿತರೆ. 5ನೇ ಪ್ರಶ್ನೆ, ನ್ಯಾನೋ ತಂತ್ರಜ್ಞಾನವು ಮಂಚೂಣಿಯಲ್ಲಿರುವ ತಂತ್ರಜ್ಞಾನ. ಹಾಗಾದರೆ ಒಂದು ನ್ಯಾನೋಮೀಟರ್ ಅಂದರೆ ಇದು ಎಷ್ಟಕ್ಕೆ ಸಮ? ಈಗ ನ್ಯಾನೋಮೀಟರ್ನಿಂದ ನಾವು ತುಂಬ ದೂರ ಬಂದಿದ್ದೀವಿ, ಆದರೂ ಸಹ ನ್ಯಾನೋ ಟೆಕ್ನಾಲಜಿ ಇನ್ನೂ ಪ್ರವರ್ಧಮಾನದಲ್ಲಿ ಇರುವಂಥದ್ದು. ಸಾಕಷ್ಟು ಅವಕಾಶಗಳನ್ನು ನಮಗೆ ವೈಜ್ಞಾನಿಕ ಬೆಳವಣಿಗೆಗೆ ಅದು ತಂದುಕೊಟ್ಟಿತ್ತು. ಮುಂದೆಯೂ ಸಹ ಅದಕ್ಕಿಂತ ಅವಕಾಶಗಳು ಸಿಗೋ ಹಾಗಿದೆ. ಹಾಗಾದರೆ ಒಂದು ನ್ಯಾನೋಮೀಟರ್ ಅಂದರೆ ಎಷ್ಟು? ನ್ಯಾನೋ ಅನ್ನೋದು 10 ಘಾತ ಅಂದರೆ 9 ಅನ್ನೋದು ಜ್ಞಾಪಕ ಇಟ್ಕೊಳ್ಳೋಣ. ಅದು 10 -9. ಒಂದು ನ್ಯಾನೋಮೀಟರ್ ಅಂದರೆ 10⁻⁻9 ಮೀಟರ್ ಅಥವಾ 1/10⁻9 ಮೀಟರ್. ಅಂದರೆ 1 ಮೀಟರ್ನ 10⁻9 ಭಾಗಗಳನ್ನು ಮಾಡಿದ್ರೆ ಒಂದು ಭಾಗ ಅತ್ಯಂತ ಸಣ್ಣದ್ದೇನು ಸಿಗುತ್ತೆ ಅದನ್ನು ನಾವು ನ್ಯಾನೋಮೀಟರ್ ಅಂತ ಕರಿತೀವಿ. ಈ ನ್ಯಾನೋಮೀಟರ್ ಮೇಲೆ ಸಾಕಷ್ಟು ಪರಿಶ್ರಮಗಳನ್ನು, ಸಾಕಷ್ಟು ಸಂಶೋಧನೆಗಳನ್ನು ಭಾರತ ಮಾಡಿದೆ. ಸ್ನೇಹಿತರೆ, ಇದ್ರ ಜೊತೆಗೆ ನಮಗೆ ಆಗುವಂಥ ಚಾಲೆಂಜು, ಎಷ್ಟೋ ಲೆಕ್ಕಗಳಲ್ಲಿ ಕಿಲೋಮೀಟರ್ಗಳಲ್ಲಿ ಕೊಟ್ಬಿಟ್ಟಿರ್ತಾರೆ, ನಾವು ಅದನ್ನು ಮೀಟ್ರ್ಗಳಲ್ಲೇ ವ್ಯಕ್ತಪಡಿಸ್ಬೇಕು. ಸೆಂಟಿಮೀಟ್ರ್ಗಳಲ್ಲಿ ಕೊಟ್ಟಿರ್ತಾರೆ, ಅದನ್ನು ಮತ್ತೆ ಮೀಟ್ರಿಗೆ ವ್ಯಕ್ತಪಡಿಸ್ಬೇಕು, ಪರಿವರ್ತನೆ ಮಾಡಬೇಕು. ಹೀಗೆ ಒಂದು ಇನ್ನೊಂದಕ್ಕೆ ಪರಿವರ್ತನೆ ಮಾಡಿಯೇ ನಾವು SI ಯೂನಿಟ್ಗಳಲ್ಲೇ ಇಟ್ಟು ಲೆಕ್ಕವನ್ನು ಮಾಡಬೇಕು. ಇದು ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಕನ್ವರ್ಜನ್ಸ್ ಏನಿದೆ ಇದನ್ನು ಆಗಾಗ ಪ್ರತಿ ಪಾಠದಲ್ಲೂ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲೆಲ್ಲ ನಾವು ಕನ್ವರ್ಜನ್ಸ್ನ ಮಾಡ್ತಾ ಹೋಗೋಣ. ಪ್ರಪ್ರಥಮವಾಗಿ ಇಲ್ಲೇನಾಗಿದೆ, ಕಿಲೋಮೀಟರ್ ಅಂದರೆ 1000. ಕಿಲೋ ಅನ್ನೋದು 1000ವನ್ನು ಸೂಚಿಸುತ್ತೆ. ಇದು ನೆನಪಲ್ಲಿರಲಿ, ಇದು ಸ್ಮಾಲ್ ಕಿಲೋ. ಹಾಗೆ ಹೆಕ್ಟೋಮೀಟರ್ ಅಂದರೆ 100 ಮೀಟರ್ಗಳು, ಡೆಕಾ ಅಂದರೆ 10, ಮೀಟರ್ ಅಂದರೆ 1 ಮೀಟರ್. ಡೆಸಿಮೀಟರ್ ಅಂತಂದರೆ 1/10. ಸೆಂಟಿಮೀಟರ್ ಅಂದರೆ 1/100 ಮೀಟರ್. ಮಿಲಿಮೀಟರ್ ಅಂದರೆ 1/1000. ಪ್ರಿಸಿಷನ್ ಟೂಲ್ಸು ಅಂದರೆ ಒಂದು ನಟ್ಟಾಗಲಿ ಒಂದು ಬೋಲ್ಟ್ ಆಗಲಿ ಇವೆಲ್ಲವನ್ನು ಅವ್ರು ಏನು ಮಾಡ್ತಾರೆ, MMಗಳಲ್ಲಿ ಅಳಿತಾರೆ. ನೀವು ಬೇಕಾದ್ರೆ A4 ಪೇಪರ್ ಹಿಂದೆ ಇರೋವಂಥ ಆ ಲೇಬಲ್ ಮೇಲೂ ನೋಡಬಹುದು. 210 mm/297 mm ಅಂತ ಇರುತ್ತೆ. MMಲ್ಲಿ ಕೊಟ್ಟಾಗ ಅದರ ಪ್ರಿಸಿಷನ್ ಜಾಸ್ತಿ. 1 mm ಜಾಸ್ತಿ ಆದ್ರೂ ಅಥವಾ 1 mm ಕಡಿಮೆ ಆದ್ರೂ ಅದು ಆ ಒಂದು ಸ್ಲಾಟಲ್ಲಿ ಇಳಿಯಲ್ಲ. ಆದ್ದರಿಂದ MMಗೆ ಅಷ್ಟೊಂದು ಮಹತ್ವ. MM ಅಂದರೆ ಮಿಲಿಮೀಟರ್ ಅಂದರೆ 1/1000 ಮೀಟರ್. ಈಗ MMಯಿಂದ ಸೆಂಟಿಮೀಟ್ರಿಗೆ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, 10ರಿಂದ ಭಾಗಿಸ್ಬೇಕು. ಸೆಂಟಿಮೀಟರಿಂದ ಮೀಟ್ರಿಗೆ ಮಾಡಬೇಕು ಅಂದರೆ 100ರಿಂದ ಭಾಗಿಸ್ಬೇಕು. ಮೀಟರಿಂದ ಕಿಲೋಮೀಟ್ರಿಗೆ ಮಾಡಬೇಕು ಅಂದರೆ 1000ದಿಂದ ಭಾಗಿಸ್ಬೇಕು. ಅದೇ ರೀತಿ ಕಿಲೋಮೀಟರ್ನ ಮೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ 1000ರಿಂದ ಗುಣಿಸಿ, ಮೀಟರ್ನಲ್ಲಿ ಇದ್ದದ್ದನ್ನು ಸೆಂಟಿಮೀಟ್ರಲ್ಲಿ ಬರೆಯೋಕ್ಕೆ 100ರಿಂದ ಗುಣಿಸಿ, ಸೆಂಟಿಮೀಟರ್ನಿಂದ ಮಿಲಿಮೀಟರ್ ಮಾಡಬೇಕು ಅಂದರೆ 10ರಿಂದ ಗುಣಿಸಿ. ಸೊ ಇದು ಒಂದು ಭಾಗ ಅಷ್ಟೇ. ನೀವು ಇದ್ರ ಮೂಲಕನೇ ಕಲಿತೀರಾ ಅಂತಲ್ಲ. ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಹೇಗೆ ಮಾಡೋದು ಅಂತ. ಅಂಥವ್ರಿಗೆ ಇದು ಒಂದು ನೆಮೋನಿಕ್ಕಾಗಿ ಕೆಲಸ ಮಾಡಬಹುದು. ಸ್ನೇಹಿತರೆ, ಇದುವರೆಗೂ ನಾವು ಭೌತ ಪರಿಮಾಣಗಳು ಮತ್ತು ಅದರ ಏಕಮಾನಗಳು, ವಿಜ್ಞಾನದ ವಿಶೇಷ ಭಾಗಗಳು, ಅದರಲ್ಲಿ ಭೌತ ಪರಿಮಾಣಗಳಲ್ಲಿ 2 ವಿಧಗಳು, ಅದರಲ್ಲಿ ಫಂಡಮೆಂಟಲ್ ಯೂನಿಟ್ಸ್ ಒಂದು, ಡಿರೈವ್ಡ್ ಯೂನಿಟ್ಸ್ ಒಂದು. ಕೆಲವು ಭೌತ ಪರಿಮಾಣಗಳಿಗೆ ಒಂದೇ ಏಕಮಾನವಿರುತ್ತೆ. ಉದಾಹರಣೆಗೆ ಜೋಲ್. ಏಕಮಾನಗಳನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ನಾವು ನಮೂದಿಸಬೇಕು. ಉದಾಹರಣೆಗೆ 10 ನ್ಯೂಟನ್ ಅಂದರೆ ಕ್ಯಾಪಿಟಲ್ N ಅಂತ ಬರಿತೀವಿ. 22 ಜೂಲ್ ಅಂದರೆ ಜೌಲ್ಸ್ ಅಂತ ಬರಿತೀವಿ. ಆ
ಆ ಒಂದು ಸರ್ಕ್ಯೂಟ್ನಲ್ಲಿ ಹರಿತಾ ಇರುವಂಥ ವಿದ್ಯುತ್ತು 5 ಆಂಪಿಯರ್ ಅಂದರೆ 5A ಅಂತ ಬರಿತೀವಿ. ಹೀಗಾಗಿ ಯಾವುದೇ ಏಕಮಾನಗಳನ್ನು ಬರೆಯುವಾಗ ನಾವು ಕ್ಯಾಪಿಟಲ್ ಲೆಟರ್ಸ್ನ ಬಳಸ್ತೀವಿ. ವಿಜ್ಞಾನದ ವಿವಿಧ ಶಾಖೆಗಳ ಬಗ್ಗೆ ತಿಳ್ಕೊಂಡ್ವಿ. ವಿಜ್ಞಾನಿ, ದೇಶ, ಸಾಧನೆ, ವೈಜ್ಞಾನಿಕ ತತ್ವ, ಇದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ಪರಿಚಯಾತ್ಮಕವಾಗಿ ತಿಳ್ಕೊಂಡಿದ್ದೀವಿ. ಸೊ ಇದ್ರ ಮುಂದೆ ನಿಮ್ಮ ತಯಾರಿ ಹೇಗಿರಬೇಕು? ಈಗ ಈ ವಿಡಿಯೋದಲ್ಲಿ ಕಂಡಂಥ ಎಲ್ಲ ಅಂಶಗಳನ್ನು ಒಂದು ಕಡೆ ನೀವು ನೋಟ್ ಮಾಡ್ಕೊಂಡಿರ್ತೀರ. ಯಾವುದಾದ್ರೂ ಒಂದು ಪರಾಮರ್ಶನ ಗ್ರಂಥ, ರೆಫರೆನ್ಸ್ ಬುಕ್ ತೊಗೋತೀರಾ. ರೆಫರೆನ್ಸ್ ಬುಕ್ಕಲ್ಲೂ ಓದ್ತೀರಾ. ತದನಂತರದಲ್ಲಿ ಇದನ್ನು ಮುಂದೆ ಇಟ್ಕೊಂಡು ಇದರಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಬುಲೆಟ್ ಪಾಯಿಂಟ್ಸ್ ಅಂತಾದರೂ ಮಾಡಿ, ಅಥವಾ ಒಂದು ಮೈಂಡ್ ಮ್ಯಾಪ್, ಪರಿಕಲ್ಪನಾ ನಕ್ಷೆ ಅಂತಾದರೂ ಮಾಡಿ ಇಟ್ಕೊಂಡು ತದನಂತರದಲ್ಲಿ ಆ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸಬಹುದು. ಸೊ ನಾವು ನಿಮ್ಮೊಂದಿಗೆ ಸಾಕಷ್ಟು ಪ್ರಶ್ನೆಗಳಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಬಿಡಿಸುವ ಪ್ರಯತ್ನವನ್ನು ಮಾಡ್ತೀವಿ. ಸ್ನೇಹಿತರೆ, ಇಲ್ಲಿಗೆ ನಾವು ಈ ಒಂದು ಪ್ರಾಯೋಗಿಕವಾದ ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಬಂತು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.